ಇವತ್ತಿನ ಕಾಲದಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೂ ಜಗಳ ಆಡೋದು, 4 ಜನ ಫ್ರೆಂಡ್ಸ್ನ ಫೋನ್ ಮಾಡಿ ಕರ್ಕೊಂಡು ಬರೋದು ತುಂಬಾ ಕಾಮನ್ ಆಗ್ಬಿಟ್ಟಿದೆ. ಆ 4 ಜನರನ್ನ ಕರ್ಕೊಂಡು ಬರೋ ವ್ಯಕ್ತಿ ನನ್ನ ಹಿಂದೆ ಗ್ಯಾಂಗ್ ಇದೆ ಅಸ್ಲಿ ಪವರ್ ಅಂತ ಅನ್ಕೊಂಡಿರ್ತಾನೆ. ಆದ್ರೆ ಒಂದು ಕ್ಷಣ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ, ನೀವು ಕೂಡ ನಿಮ್ ಗ್ಯಾಂಗ್ ಕರ್ಕೊಂಡು ಬಂದು ಆ 4 ಜನರನ್ನ ಹೊಡೆದು ಕಳಿಸ್ತೀರಾ ಅನ್ಕೊಳ್ಳಿ. ಅದರಿಂದ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ? ಖಂಡಿತ ಇಲ್ಲ. ಇವತ್ತು ನೀವು 4 ಜನರ ಜೊತೆ ಇದ್ದೀರಾ, ಆದ್ರೆ ನಾಳೆ ನೀವು ಒಬ್ಬರೇ ಸಿಗ್ಬೋದು. ಅವತ್ತು ನಿಮ್ಮ ಕತೆ ಏನಾಗುತ್ತೆ ಅಂತ ನಿಮಗೂ ಗೊತ್ತು. ಈ ರಿವೆಂಜ್ ಸೈಕಲ್ ಯಾವತ್ತೂ ಎಂಡ್ ಆಗಲ್ಲ. ನೀವು ಸಿಕ್ಕಾಗ ಅವ್ರು ಹೊಡಿತಾರೆ, ಅವ್ರು ಸಿಕ್ಕಾಗ ನೀವು ಹೊಡಿತೀರಾ. ಹಾಗಾದ್ರೆ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಏನು? ನೀವು ಒಬ್ಬರೇ ಇದ್ದಾಗ ನಿಮ್ಮ ಎದುರುಗಡೆ 4 ಜನರ ಗ್ಯಾಂಗ್ ಬಂದು ನಿಂತ್ರೆ ಎದೆಗುಂದದೆ, ಕೈ ಎತ್ತದೆ, ಗಲಾಟೆ ಮಾಡದೆ ಆ ಗೇಮನ್ನು ನೀವು ಹೇಗೆ ಗೆಲ್ಬೋದು? ಬಾಸ್, ಯಾವುದೇ ಜಗಳದಲ್ಲಿ ಅದು 1 ವರ್ಸಸ್ 1 ಆಗಿರಲಿ ಅಥವಾ 1 ವರ್ಸಸ್ 4 ಆಗಿರಲಿ, ಗೆಲ್ಲೋಕೆ ಎರಡೇ ರಿಯಲ್ ದಾರಿ ಇರೋದು. ಒಂದು ಫಿಸಿಕಲ್ ಕಂಟ್ರೋಲ್, ಇನ್ನೊಂದು ಸೈಕಾಲಜಿಕಲ್ ಕಂಟ್ರೋಲ್. ಇವತ್ತು ನಾವು ಮಾತಾಡೋದು ಸೈಕಾಲಜಿಕಲ್ ಕಂಟ್ರೋಲ್ ಬಗ್ಗೆ. ಇದು ಕೈಕಾಲುಗಳಿಂದ ಆಡೋ ಗೇಮ್ ಅಲ್ಲ, ಇದು ಮೆದುಳಿನಿಂದ ಆಡೋ ಹೈ ಲೆವೆಲ್ ಡಾರ್ಕ್ ಸೈಕಾಲಜಿ ಗೇಮ್. ಇಲ್ಲಿ ನೀವು ಎದುರಾಳಿಯ ಈಗೋ, ಭಯ ಮತ್ತು ಎಮೋಷನ್ಸ್ ಅನ್ನ ಹ್ಯಾಕ್ ಮಾಡಿ ಇಡೀ ಸಿಚುವೇಶನ್ ಅನ್ನ ನಿಮ್ಮ ಕಂಟ್ರೋಲ್ಗೆ ತಗೊಳ್ತೀರಾ. ಒಂದು ನೆನಪಿರಲಿ, ಮಸಲ್ಸ್ಗಿಂತ ಮೈಂಡ್ ಯಾವಾಗಲೂ ಸಿಕ್ಕಾಪಟ್ಟೆ ಡೇಂಜರಸ್. 1 ವರ್ಸಸ್ 4 ಸಿಚುವೇಶನ್ ಅನ್ನ ಬ್ರೈನ್ ಯೂಸ್ ಮಾಡಿ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ಡಿಕೋಡ್ ಮಾಡ್ತೀನಿ. ಫುಲ್ ಫೋಕಸ್ ಇಂದ ಕೇಳಿ. ಫಸ್ಟ್, ನಿಮ್ಮ ತಲೆಯಲ್ಲಿರೋ ಆ ಗ್ರೂಪ್ ಪವರ್ ಅನ್ನೋ ಇಲ್ಯೂಷನ್ ಅನ್ನ ಬ್ರೇಕ್ ಮಾಡೋಣ. ನಿಮ್ಮ ಎದುರುಗಡೆ 4 ಜನ ಬಂದು ನಿಂತ ತಕ್ಷಣ ನಿಮಗೆ ಶುರುವಾಗೋ ಅತಿ ದೊಡ್ಡ ಭಯ ಆ 4 ಜನರಿಂದ ಅಲ್ಲ. ಆ ಭಯ ಶುರುವಾಗೋದು ನಿಮ್ಮ ಮೈಂಡ್ ಒಳಗಡೆನೆ. ಅಯ್ಯೋ, ನಾನು ಒಬ್ಬನೇ ಇದ್ದೀನಿ, ಅವರು 4 ಜನ ಇದ್ದಾರೆ ಅಂತ ನಿಮ್ಮ ಬ್ರೈನ್ ಆಟೋಮ್ಯಾಟಿಕ್ ಆಗಿ ಪ್ಯಾನಿಕ್ ಹೋಗುತ್ತೆ. ಆದ್ರೆ ಒಂದಸ್ಲಿ ಸತ್ಯ ತಿಳ್ಕೊಳ್ಳಿ, 4 ಜನ ಒಟ್ಟಿಗೆ ನಿಂತಿದ್ದಾರೆ ಅಂದ್ರೆ ಆ 4 ಜನರು ಒಂದೇ ತರ ಯೋಚನೆ ಮಾಡ್ತಿದ್ದಾರೆ ಅಂತ ಅರ್ಥ ಅಲ್ಲ. ಯಾವುದೇ ಗ್ರೂಪ್ ನಲ್ಲಿ ಡಿಫ್ರೆಂಟ್ ಪರ್ಸನಾಲಿಟೀಸ್ ಇರುತ್ತೆ, ಆದ್ರೆ ಆ ಇಡೀ ಗ್ರೂಪ್ ಅನ್ನ ಕಂಟ್ರೋಲ್ ಮಾಡ್ತಾ ಇರೋದು ಕೇವಲ ಒಬ್ಬ ವ್ಯಕ್ತಿ ಮಾತ್ರ. ಅವನೇ ಆ ಗ್ರೂಪ್ ನ ಲೀಡರ್ ಅಥವಾ ಆಲ್ಫಾ. ನೀವು ಆ ಲೀಡರ್ ಯಾರು ಅಂತ ಕಂಡು ಹಿಡಿದ್ರೆ ಸಾಕು, ಗೇಮ್ ನಿಮ್ ಕೈಗೆ ಬಂದ ಹಾಗೆ. ಆ ಲೀಡರ್ನ ಯಾಕೆ ಕಂಡು ಹಿಡಿಯಬೇಕು? ಯಾಕಂದ್ರೆ ನಾವು ಆ ಗ್ರೂಪ್ನ ಮಾಬ್ ಎಫೆಕ್ಟ್ ಅನ್ನ ಬ್ರೇಕ್ ಮಾಡಬೇಕಿದೆ. ಮನುಷ್ಯ ಒಬ್ಬನೇ ಇದ್ದಾಗ ಯೋಚನೆ ಮಾಡೋ ರೀತಿಗೂ 4 ಜನರ ಜೊತೆ ಇದ್ದಾಗ ಯೋಚನೆ ಮಾಡೋ ರೀತಿಗೂ ಕಂಪ್ಲೀಟ್ ಡಿಫ್ರೆನ್ಸ್ ಇರುತ್ತೆ. ಗುಂಪಿನಲ್ಲಿ ಇದ್ದಾಗ 3 ವಿಷಯಗಳು ನಡೆಯುತ್ತೆ. ಮೊದಲನೇದು ಡಿವೈಡೆಡ್ ರೆಸ್ಪಾನ್ಸಿಬಿಲಿಟಿ. ಮನುಷ್ಯ ಒಬ್ಬನೇ ಇದ್ದಾಗ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ನಾನು ಸಿಕ್ಕಾಕೊಳ್ತೀನಿ ಅಂತ ಹೆದರ್ತಾನೆ. ಅದೇ ಗುಂಪಿನಲ್ಲಿದ್ದಾಗ ನಾನು ಒಬ್ಬನೇ ಅಲ್ವಲ್ಲ, ಏನಾದರೂ ನಾವೆಲ್ಲ ಒಟ್ಟಿಗೆ ನೋಡ್ಕೊಳ್ಳೋಣ ಅಂತ ಧೈರ್ಯ ಮಾಡ್ತಾನೆ. ಜವಾಬ್ದಾರಿ ಡಿವೈಡ್ ಆಗುತ್ತೆ. ಎರಡನೇದು ಇಮೋಷನಲ್ ಟ್ರಾನ್ಸ್ಫರ್. ಒಬ್ಬನು ಜೋರಾಗಿ ಕಿರ್ಚಿದ್ರೆ ಮಿಕ್ಕವರು ಕೂಡ ಜೋರಾಗಿ ಕಿರ್ಚೋಕೆ ಶುರು ಮಾಡ್ತಾರೆ. ಒಬ್ಬನ ಕೋಪ ಇಡೀ ಗ್ರೂಪ್ನ ಕೋಪ ಆಗುತ್ತೆ. ಮೂರನೇದು ಈಗೋ ಆಂಪ್ಲಿಫಿಕೇಶನ್. ಗುಂಪಿನಲ್ಲಿ ಪ್ರತಿಯೊಬ್ಬನು ನಾನ್ ಸ್ಟ್ರಾಂಗ್ ಅಂತ ತೋರಿಸ್ಕೊಳ್ಳೋಕೆ ಎಕ್ಸ್ಟ್ರಾ ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತಾನೆ. ಈ 3 ಸೇರಿದ್ರೆ ಅದೇ ಮಾಬ್ ಎಫೆಕ್ಟ್. ಇದನ್ನ ಬ್ರೇಕ್ ಮಾಡಬೇಕು ಅಂದ್ರೆ ನೀವು ಮೊದಲು ಆ ಗ್ರೂಪ್ನ ಲೀಡರ್ನ ಟಾರ್ಗೆಟ್ ಮಾಡಬೇಕು. ಈಗ ಪ್ರಾಕ್ಟಿಕಲ್ ಲೆವೆಲ್ಗೆ ಬರೋಣ. ನಿಮ್ಮ ಎದುರುಗಡೆ 4 ಜನ ಇದ್ದಾರೆ, ನಿಮ್ಮನ್ನ ಬೆದರಿಸ್ತಾ ಇದ್ದಾರೆ. ಈಗ ಆ ಗ್ರೂಪ್ನ ಲೀಡರ್ ಯಾರು ಅಂತ ಹೇಗೆ ಐಡೆಂಟಿಫೈ ಮಾಡೋದು? ಇಲ್ಲೇ ಇರೋದು ಅಸ್ಲಿ ಗೇಮ್. ನೀವು ಲೀಡರ್ನ ಬಿಟ್ಟು ಬೇರೆ ಯಾವನೋ ವ್ಯಕ್ತಿಗೆ ಅಟೆನ್ಷನ್ ಕೊಟ್ರೆ ನಿಮ್ಮ ಇಡೀ ಪ್ಲಾನ್ ಫ್ಲಾಪ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಗ್ರೂಪ್ನಲ್ಲಿ ಯಾವನು ಸಿಕ್ಕಾಪಟ್ಟೆ ಕಿರ್ಚಾಡ್ತಾ ಇರ್ತಾನೋ, ಯಾವನು ಜಾಸ್ತಿ ಕೈಕಾಲು ಆಡಿಸ್ತಾ ಇರ್ತಾನೋ, ಅವನು ಯಾವತ್ತೂ ಲೀಡರ್ ಆಗಿರಲ್ಲ, ಅವನು ಬರೀ ನಾಯ್ಸ್. ಅಸ್ಲಿ ಲೀಡರ್ ಯಾವಾಗಲೂ ಸ್ವಲ್ಪ ಕಾಮ್ ಆಗಿರ್ತಾನೆ, ಮೆಚ್ಯೂರ್ ಆಗಿರ್ತಾನೆ. ಆ ಲೀಡರ್ನ ಕಂಡುಹಿಡಿಯೋಕೆ ಕೇವಲ 4 ಸೆಕೆಂಡ್ ಅಬ್ಸರ್ವ್ ಮಾಡಿ. ಮೊದಲ ಸಿಗ್ನಲ್ ಅಪ್ರೂವಲ್ ಪ್ಯಾಟರ್ನ್. 4 ಜನರಲ್ಲಿ ಯಾರಾದರೂ ಒಬ್ಬ ಏನಾದರೂ ಬೈದಾಗ ಅಥವಾ ಡೈಲಾಗ್ ಹೊಡೆದಾಗ ತಕ್ಷಣ ಮಿಕ್ಕವ್ರು ಯಾರ ಮುಖ ನೋಡ್ತಾರೆ ಅಂತ ಅಬ್ಸರ್ವ್ ಮಾಡಿ. ಆ ಸೆಂಟರ್ ಆಫ್ ಅಟೆನ್ಷನ್ ಯಾರೋ ಅವನೇ ಲೀಡರ್. ಎರಡನೇ ಸಿಗ್ನಲ್ ರಿಯಾಕ್ಷನ್ ಕಂಟ್ರೋಲ್. ಆ ಗುಂಪಿನಲ್ಲಿ ಒಬ್ಬ ವ್ಯಕ್ತಿ ನಕ್ಕರೆ ಇಡೀ ಗ್ರೂಪ್ ನಗುತ್ತೆ. ಅವನು ಸೀರಿಯಸ್ ಆದ್ರೆ ಇಡೀ ಗ್ರೂಪ್ ಸೈಲೆಂಟ್ ಆಗುತ್ತೆ. ಅಂದ್ರೆ ಆ ಗ್ರೂಪ್ನ ಎನರ್ಜಿ ಮತ್ತು ಡೈರೆಕ್ಷನ್ ಅನ್ನ ಆ ಒಬ್ಬ ವ್ಯಕ್ತಿಯ ಬಾಡಿ ಲ್ಯಾಂಗ್ವೇಜ್ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಮೂರನೇ ಸಿಗ್ನಲ್ ಸ್ಪೀಕಿಂಗ್ ಸ್ಪೇಸ್. ಆ ಒಬ್ಬ ವ್ಯಕ್ತಿ ಮಾತಾಡೋಕೆ ಶುರು ಮಾಡಿದಾಗ ಮಿಕ್ಕವರು ಸೈಲೆಂಟ್ ಆಗ್ತಾರೆ. ಅವನ ಮಾತನ್ನ ಯಾರು ಕಟ್ ಮಾಡಲ್ಲ. ಇದು ಇಂಡೈರೆಕ್ಟ್ ಆಗಿ ಅವ್ರಿಗಿರೋ ಸೈಲೆಂಟ್ ರೆಸ್ಪೆಕ್ಟ್. ಅವನೇ ಆ ಗ್ರೂಪ್ನ ಆಲ್ಫಾ. ಒಮ್ಮೆ ನೀವು ಆ ಲೀಡರ್ ಯಾರು ಅಂತ ಕನ್ಫರ್ಮ್ ಮಾಡ್ಕೊಂಡ ತಕ್ಷಣ ನಿಮ್ಮ ನೆಕ್ಸ್ಟ್ ಸ್ಟೆಪ್ ಶುರು ಆಗುತ್ತೆ. ನಿಮ್ಮ ಕಣ್ಣಿನ ಐ ಕಾಂಟ್ಯಾಕ್ಟ್ ಕಂಪ್ಲೀಟ್ ಆಗಿ ಆ ಲೀಡರ್ ಮೇಲೆ ಲಾಕ್ ಆಗಬೇಕು ಮತ್ತು ನಿಮ್ಮ ಇಡೀ ಬಾಡಿಯನ್ನ ಆ ಲೀಡರ್ನ ಕಡೆಗೆ ಮಾತ್ರ ಟರ್ನ್ ಮಾಡಿ. ನೀವು ಕೇವಲ ಆ ಲೀಡರ್ ಜೊತೆ ಮಾತ್ರ ಮಾತಾಡ್ತಿದ್ದೀರಾ ಅನ್ನೋದು 100% ಕ್ಲಿಯರ್ ಆಗಬೇಕು. ಈಗ ಏನಾಗುತ್ತೆ ಗೊತ್ತಾ? ಆ ಲೀಡರ್ನ ಪಕ್ಕದಲ್ಲಿರೋ 3 ಜನ ಬೊಗಳಕ್ಕೆ ಶುರು ಮಾಡ್ತಾರೆ, ನಿಮ್ಮನ್ನ ರೇಗಿಸ್ತಾರೆ, ಕಾಮೆಂಟ್ ಮಾಡ್ತಾರೆ. ಆದರೆ ನೀವು ಅವ್ರಿಗೆ ಒಂಚೂರು ಕೂಡ ರಿಯಾಕ್ಟ್ ಮಾಡಬಾರ್ದು, ಅವ್ರ ಕಡೆ ತಿರುಗಿಯೂ ನೋಡಬಾರ್ದು. ಯಾಕಂದರೆ ನೀವು ಆ 4 ಜನರಿಗೂ ಆನ್ಸರ್ ಮಾಡೋಕ್ಕೆ ಶುರು ಮಾಡಿದ್ರೆ ಆ ಗ್ರೂಪ್ನ ಯೂನಿಟಿ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಆದರೆ ನೀವು ಕೇವಲ ಆ ಲೀಡರ್ಗೆ ಮಾತ್ರ ಅಟೆನ್ಷನ್ ಕೊಟ್ಟು ಮಿಕ್ಕವ್ರನ್ನ ಇಗ್ನೋರ್ ಮಾಡಿದಾಗ ಆ ಮಿಕ್ಕ 3 ಜನ ಆಟೋಮ್ಯಾಟಿಕ್ ಆಗಿ ಬ್ಯಾಕ್ಗ್ರೌಂಡ್ ಆಗ್ತಾರೆ. ಇಲ್ಲಿ ನೀವು ಏನು ಮಾಡಿದ್ರಿ ಅಂತ ಅಬ್ಸರ್ವ್ ಮಾಡಿ. ನೀವು 1 ವರ್ಸಸ್ 4 ಸಿಚುವೇಶನ್ ಅನ್ನ ಕಂಪ್ಲೀಟ್ ಆಗಿ 1 ವರ್ಸಸ್ 1 ಕನ್ವರ್ಸೇಷನ್ ಆಗಿ ಬದಲಾಯಿಸ್ಬಿಟ್ರಿ. ಯಾವಾಗ ಸ್ಪಾಟ್ಲೈಟ್ ಕೇವಲ ಲೀಡರ್ ಮೇಲೆ ಬೀಳುತ್ತೋ ಮಿಕ್ಕ 3 ಜನರ ಪವರ್ ಆಟೋಮ್ಯಾಟಿಕ್ ಆಗಿ ಡ್ರಾಪ್ ಆಗುತ್ತೆ. ಆ ಗುಂಪಿನ ಯೂನಿಟಿಯಲ್ಲಿ ಒಂದು ಸಣ್ಣ ಕ್ರ್ಯಾಕ್ ಬಿಡುತ್ತೆ. ಅದೇ ನಿಮ್ಮ ಬಿಗ್ಗೆಸ್ಟ್ ಅಡ್ವಾಂಟೇಜ್. ಈಗ ಫೈನಲ್ ಸ್ಟೆಪ್. ಇಲ್ಲಿ ನಿಮ್ಮ ಗೋಲ್ ಜಗಳ ಗೆಲ್ಲೋದಲ್ಲ, ನಿಮ್ಮ ಗೋಲ್ ಆ ಸಿಚುವೇಶನ್ ನ ಕಂಟ್ರೋಲ್ ಮಾಡೋದು. ಇದಕ್ಕೆ ನೀವು ಆ ಲೀಡರ್ನ ಮೆದುಳನ್ನ ಇಮೋಷನಲ್ ಮೋಡಿಂದ ಲಾಜಿಕಲ್ ಮೋಡ್ಗೆ ಶಿಫ್ಟ್ ಮಾಡಬೇಕು. ಮನುಷ್ಯ ಕೋಪದಲ್ಲಿದ್ದಾಗ ಯೋಚನೆ ಕಮ್ಮಿ ಮಾಡ್ತಾನೆ, ರಿಯಾಕ್ಟ್ ಜಾಸ್ತಿ ಮಾಡ್ತಾನೆ. ಅದಕ್ಕೆ ನೀವು ಸ್ಟೇಟ್ಮೆಂಟ್ ಕೊಡಬಾರ್ದು, ಬದಲಿಗೆ ಪ್ರಶ್ನೆ ಕೇಳಬೇಕು. ಬಾಸ್, ಎಕ್ಸಾಕ್ಟ್ ಆಗಿ ಮ್ಯಾಟರ್ ಏನಪ್ಪ? ಒಂದು ಸಣ್ಣ ಪ್ರಾಬ್ಲಮ್ಗೆ 4 ಜನ ಬರೋಷ್ಟು ದೊಡ್ಡ ವಿಷಯ ಏನಿದೆ ಇದರಲ್ಲಿ ಅಂತ ಕೇಳಿ. ಇಲ್ಲಿ ನೀವು ಅವನಿಗೆ ಆರ್ಡರ್ ಮಾಡ್ತಿಲ್ಲ, ಬದಲಿಗೆ ಅವನನ್ನು ಯೋಚನೆ ಮಾಡಕ್ಕೆ ಫೋರ್ಸ್ ಮಾಡ್ತಿದ್ದೀರಾ. ಸೈಕಾಲಜಿಯ ರೂಲ್ ಏನಂದ್ರೆ, ಯಾವಾಗ ಮನುಷ್ಯ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾನೋ ಅವನ ಅಗ್ರೆಷನ್ ಆಟೋಮ್ಯಾಟಿಕ್ ಆಗಿ ಡೌನ್ ಆಗುತ್ತೆ. ಆದರೆ ಹುಷಾರ್, ಇಲ್ಲಿ ಅವನ ಈಗೋನ ಡೈರೆಕ್ಟ್ ಆಗಿ ಚಾಲೆಂಜ್ ಮಾಡಬೇಡಿ. ಏನು ಮಾಡ್ಕೋತೀಯೋ ಮಾಡ್ಕೋ ಅನ್ನೋ ಟೈಪ್ ಡೈಲಾಗ್ ಹೊಡೆದ್ರೆ
ಗಲಾಟೆ ಇನ್ನೂ ದೊಡ್ಡದಾಗುತ್ತೆ. ಬದಲಿಗೆ ಸ್ಮಾರ್ಟ್ ಆಗಿ ಅವನಿಗೋಗ ಒಂದು ರೆಸ್ಪಾನ್ಸಿಬಿಲಿಟಿ ಕೊಡಿ. ಕಾಮ್ ಆಗಿ ಅವ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ, ನೋಡ್ ಬ್ರದರ್, ನೀನು ನೋಡಕ್ ಮೆಚ್ಯೂರ್ ಅನ್ನಿಸ್ತೀಯಾ, ಅದಕ್ಕೆ ನಾನು ನಿನ್ನ ಹತ್ರ ಡೈರೆಕ್ಟಾಗಿ ಮಾತಾಡ್ತಿದ್ದೀನಿ. ಇಲ್ಲಿ ಸೀನ್ ಕ್ರಿಯೇಟ್ ಮಾಡಿದ್ರೆ ನಿನಗೂ ಲಾಸ್, ನನಗೂ ಲಾಸ್. ಈ ಡೈಲಾಗ್ ಹೊರಗಡೆ ನೋಡಕ್ ಸಿಂಪಲ್, ಆದರೆ ಒಳಗಡೆ ಸಿಕ್ಕಾಪಟ್ಟೆ ಪವರ್ಫುಲ್. ನೀವಿಲ್ಲಿ ಅವನಿಗೋ ಮೇಲೆ ಅಟ್ಯಾಕ್ ಮಾಡ್ತಿಲ್ಲ, ಬದಲಿಗೆ ಆ ಈಗೋ ಒಂದು ರೋಲ್ ಕೊಡ್ತಿದ್ದೀರಾ. ನೀನು ಮೆಚ್ಯೂರ್, ನೀನು ಲೀಡರ್ ಅಂತ ಅವನನ್ನು ವ್ಯಾಲಿಡೇಟ್ ಮಾಡ್ತಿದ್ದೀರಾ. ಯಾವಾಗ ಒಬ್ಬ ವ್ಯಕ್ತಿಗೆ ನಾನು ಮೆಚ್ಯೂರಾಗಿ ಹ್ಯಾಂಡಲ್ ಮಾಡಬೇಕು ಅಂತ ಫೀಲ್ ಆಗುತ್ತೋ ಅವನು ತಾನಾಗೆ ತನ್ನ ಗ್ರೂಪನ್ನು ಕಂಟ್ರೋಲ್ ಮಾಡ್ತಾನೆ. ಜಗಳ ಅಲ್ಲಿಗೆ ಲಾಜಿಕಲ್ ಆಗಿ ಎಂಡ್ ಆಗುತ್ತೆ. ಈಗ ನಾನು ಹೇಳಿದ ಈ ಡಾರ್ಕ್ ಸೈಕಾಲಜಿ 90% ಟೈಮ್ಗಳಲ್ಲಿ ವರ್ಕ್ ಆಗುತ್ತೆ, ಆದರೆ ಇನ್ನು 10% ಸಿಚುವೇಶನ್ ಇರುತ್ತೆ. ಎದುರುಗಡೆ ಇರೋನಿಗೆ ಲಾಜಿಕ್ ಅರ್ಥ ಆಗಲ್ಲ, ಅವನು ನಿಮ್ಮ ಮಾತನ್ನು ಕೇಳೋಕ್ಕೆ ರೆಡಿನೇ ಇಲ್ಲ, ಅವನು ಬಂದಿರೋದೇ ಹೊಡೆಯೋಕ್ಕೆ ಅಂತ ಫಿಕ್ಸ್ ಆಗಿದ್ರೆ ಆ ಟೈಮ್ನಲ್ಲಿ ಈ ಸೈಕಾಲಜಿ ಕೆಲಸ ಮಾಡಲ್ಲ. ಅಲ್ಲಿ ಕೆಲಸ ಮಾಡೋದು ಕೇವಲ ಫಿಸಿಕಲ್ ಕಂಟ್ರೋಲ್. ಅಲ್ಲಿ ಥಿಯರಿ ವರ್ಕ್ ಆಗಲ್ಲ. ನಿಮ್ಮ ಟೈಮಿಂಗ್, ಪೊಸಿಷನಿಂಗ್ ಮತ್ತು ಆಕ್ಷನ್ ಮ್ಯಾಟರ್ ಆಗುತ್ತೆ, ಆದರೆ ಅದು ಕಂಪ್ಲೀಟ್ ಆಗಿ ಒಂದು ಸಪ್ರೇಟ್ ಟಾಪಿಕ್. ನೀವು ಆ ಫಿಸಿಕಲ್ ಕಂಟ್ರೋಲ್ ಬಗ್ಗೆ, ಪ್ರೆಷರ್ನಲ್ಲಿ ಹೇಗೆ ಸರಿಯಾದ ಡಿಸಿಷನ್ ತಗೊಳ್ಳೋದು ಅನ್ನೋದ್ರ ಬಗ್ಗೆ ವಿಡಿಯೋ ಬೇಕು ಅಂತ ಇದ್ರೆ ಕಾಮೆಂಟ್ ಸೆಕ್ಷನ್ನಲ್ಲಿ ಈಗಲೇ ಬರೀರಿ, ಐ ವಾಂಟ್ ಪಾರ್ಟ್ 2 ವಿಡಿಯೋ ಅಂತ ಕಾಮೆಂಟ್ ಮಾಡಿ. ಎಷ್ಟು ಕಾಮೆಂಟ್ಸ್ ಬರುತ್ತೋ ಅಷ್ಟು ಬೇಗ ಆ ವಿಡಿಯೋ ತರ್ತೀನಿ. ಈ ವಿಡಿಯೋ ನಿಮ್ಮ ಯಾವ ಫ್ರೆಂಡಿಗೆ ಹೆಲ್ಪ್ ಆಗ್ಬೋದು ಅವನಿಗೆ ಈಗಲೇ ಶೇರ್ ಮಾಡಿ. ನಾನು ಮತ್ತೊಂದು ಬೆಂಕಿ ವಿಡಿಯೋ ಜೊತೆ ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ದಿಸ್ ಈಸ್ ಯಶ್ವಂತ್ ಸೈನಿಂಗ್ ಆಫ್. ಬಾಯ್ ಗೈಸ್.